ನಮಸ್ಕಾರ ಸ್ನೇಹಿತರೆ, ನಾನು ನಂದಿನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾಳೆ ಶುಕ್ರವಾರ ವಿಶೇಷವಾದ ವಸಂತ ಪಂಚಮಿಯನ್ನು ಆಚರಿಸಲಾಗುತ್ತದೆ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ವಸಂತ ಪಂಚಮಿ ಎಂದರೇನು, ವಸಂತ ಪಂಚಮಿಯ ವಿಶೇಷತೆ ಏನು, ವಸಂತ ಪಂಚಮಿಯ ದಿನದಂದು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನಾವು ಯಾವ ದೇವರನ್ನು ನಾವು ಪೂಜಿಸಬೇಕು, ಹಾಗೆ ಹೇಗೆ ಪೂಜಿಸಬೇಕು ಅಂತ ನೋಡ್ಕೊಂಡು ಬರೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬ್ರಹ್ಮದೇವನ ಮಾನಸ ಪುತ್ರಿ, ಜಗತ್ತಿಗೆ ಅಕ್ಷರ ಜ್ಞಾನ ಕೊಡುವ ಹಾಗೂ ವಿವೇಕ ನೀಡುವ ತಾಯಿಯಾದ ಸರಸ್ವತಿಯ ಜನ್ಮದಿನವೇ ವಸಂತ ಪಂಚಮಿ. ವಸಂತ ಪಂಚಮಿ ಮಾಘ ಮಾಸದ ಶುಕ್ಲ ಪಕ್ಷದ 5ನೆಯ ದಿನದಂದು ವಸಂತ ಪಂಚಮಿಯನ್ನು ಆಚರಿಸಲಾಗುತ್ತದೆ. ಈ ಹಬ್ಬವನ್ನು ಚಳಿಗಾಲದ ಅಂತ್ಯವನ್ನು, ಪ್ರಕೃತಿಯಲ್ಲಿ ಹೊಸ ಚೈತನ್ಯವನ್ನು ಮೂಡಿಸುವ ವಸಂತ ಋತುವಿನ ಆಗಮನವನ್ನು ಸೂಚಿಸುತ್ತದೆ. ವಸಂತ ಪಂಚಮಿಯನ್ನು ಮುಖ್ಯವಾಗಿ ವಿದ್ಯಾದೇವತೆ ಸರಸ್ವತಿಯ ಆರಾಧನೆಗೆ ಮೀಸಲಾದ ದಿನವೆಂದು ಪರಿಗಣಿಸಲಾಗುತ್ತದೆ. ಸರಸ್ವತಿ ಜ್ಞಾನ, ವಿದ್ಯೆ, ಕಲೆ, ಸಂಗೀತ, ವಾಕ್ಶಕ್ತಿ ಮತ್ತು ಸಂಸ್ಕಾರದ ಪ್ರತೀಕ. ವಸಂತ ಪಂಚಮಿಯ ದಿನದಂದು ಸರಸ್ವತಿಯನ್ನ ಪೂಜಿಸಲಾಗುತ್ತದೆ. ಈ ವರ್ಷದ ವಸಂತ ಪಂಚಮಿಯ ದಿನವನ್ನು, ಅಂದರೆ ನಾಳೆ ಶುಕ್ರವಾರ 23ನೇ ತಾರೀಖಂದು ಆಚರಿಸಲಾಗುತ್ತದೆ. ವಸಂತ ಪಂಚಮಿಯಂದು ಶಾಲಾ, ಕಾಲೇಜು, ಗುರುಕುಲಗಳು, ಸಂಗೀತ, ನೃತ್ಯ ಸಂಸ್ಥೆಗಳಲ್ಲಿ ವಿಶೇಷವಾದ ಪೂಜೆಯನ್ನು ನಡೆಸಲಾಗುತ್ತದೆ. ವಸಂತ ಪಂಚಮಿಯನ್ನು ಶ್ರೀ ಪಂಚಮಿ, ಸರಸ್ವತಿ ಪಂಚಮಿ, ಲಲಿತಾ ಪಂಚಮಿ ಎಂದು ಕೂಡ ಕರೆಯಲಾಗುತ್ತದೆ. ಸರಸ್ವತಿಯ ಜನ್ಮದಿನವೇ ಈ ವಸಂತ ಪಂಚಮಿ ಆಗಿರುವುದರಿಂದ ಸರಸ್ವತಿ ಪೂಜೆ ಎಂದೂ ಕೂಡ ಕರೆಯಲಾಗುತ್ತದೆ. ಸರಸ್ವತಿ ಪೂಜೆಯನ್ನು ಹೇಗೆ ಮಾಡಲಾಗುತ್ತದೆ ಅಂತ ನೋಡೋಣ ಸ್ನೇಹಿತರೆ. ನಾಳೆ ಶುಕ್ರವಾರ ವಿಶೇಷ ದಿನವಾಗಿದ್ದು, ವಸಂತ ಪಂಚಮಿಯ ದಿನದಂದು ಸರಸ್ವತಿಯನ್ನು ನಾವು ಪೂಜೆ ಮಾಡುವುದಕ್ಕಾಗಿ ಮುಂಜಾನೆ ಎದ್ದು ಸ್ನಾನ ಮಾಡಿ ಹಳದಿ ಬಣ್ಣದ ಬಟ್ಟೆಯನ್ನು ತೊಡಬೇಕಾಗುತ್ತದೆ. ಹಳದಿ ಬಣ್ಣ ಜ್ಞಾನ, ಬುದ್ಧಿವಂತಿಕೆ, ವಸಂತ ಋತುವಿನ ಆರಂಭವನ್ನು ಸೂಚಿಸುತ್ತದೆ. ಆದ್ದರಿಂದ ಹಳದಿ ಬಣ್ಣ ತೊಡುವುದು ಅತ್ಯಂತ ಮಂಗಳಕರವೆಂದು ನಂಬಲಾಗುತ್ತದೆ. ನಾಳೆ ಶುಕ್ರವಾರ ಆಗಿರೋದ್ರಿಂದ ದೇವರ ಕೋಣೆಯಲ್ಲಿ ಪೀಠದ ಮೇಲೆ ಸರಸ್ವತಿಯ ಫೋಟೋ ಅಥವಾ ವಿಗ್ರಹವನ್ನು ಇಟ್ಟು ಹಳದಿಯ ಹೂವುಗಳಿಂದ ಅಲಂಕರಿಸಿ ಪುಸ್ತಕ, ಪೆನ್ನು, ಸಂಗೀತದ ವಾದ್ಯಗಳು, ಕಲಾ ವಸ್ತುಗಳು ದೇವಿಯ ಮುಂದೆ ಇಟ್ಟು ಪೂಜಿಸಬೇಕಾಗುತ್ತದೆ. ದೇವಿಯನ್ನು ಹಳದಿ ಬಣ್ಣದ ಹೂವುಗಳಿಂದ ಅಲಂಕರಿಸಿ ದೇವಿಯ ಆಶೀರ್ವಾದವನ್ನು ಕೋರಬೇಕು. ಸರಸ್ವತಿಗೆ ಹಳದಿ ಬಣ್ಣ ಎಂದರೆ ತುಂಬಾನೇ ಇಷ್ಟ. ಹಾಗಾಗಿ ಹಳದಿ ಬಣ್ಣದ ನೈವೇದ್ಯವನ್ನು ಮಾಡಿ ನಾವು ಪೂಜಿಸಬೇಕಾಗುತ್ತದೆ. ಹಳದಿ ಬಣ್ಣದ ನೈವೇದ್ಯ ಎಂದರೆ ಕೇಸರಿ ಬಾತು, ಸಿಹಿ ಪೊಂಗಲ್ಲು, ಬೂಂದಿ, ಲಡ್ಡು, ಹೀಗೆ ಹಣ್ಣುಗಳಲ್ಲಿ ಕಿತ್ತಳೆ ಹಣ್ಣು, ನಿಂಬೆಹಣ್ಣು, ಬಾಳೆಹಣ್ಣು, ಹಾಗೆ ಬೆಲ್ಲ, ಏಲಕ್ಕಿ ಸೇರಿಸಿ ಮಾಡಿದಂತಹ ಪಾನಕ, ಹೀಗೆ ಎಲ್ಲ ನೈವೇದ್ಯಗಳನ್ನು ಇಟ್ಟು ದೇವಿಗೆ ಅರ್ಪಿಸಬೇಕಾಗುತ್ತದೆ. ನಾಳೆ ಶುಕ್ರವಾರ ವಸಂತ ಪಂಚಮಿಯ ದಿನದಂದು ಸರಸ್ವತಿಯ ಮಂತ್ರಗಳನ್ನು ಹೇಳಿ ಪಠಿಸಿ ಧೂಪ, ದೀಪ, ಕರ್ಪೂರದಿಂದ ಬೆಳಗಿಸಬೇಕು. ಈ ದಿನ ಸಂಗೀತಗಾರರು ತಮ್ಮ ಕಲಾವಸ್ತುಗಳನ್ನು ಪೂಜಿಸಲಾಗುತ್ತದೆ. ಕಲೆ ಸಿದ್ಧಿಸಲಿ ಎಂದು ಬೇಡಿಕೊಳ್ಳುತ್ತಾರೆ. ನಾಳೆ ಸರಸ್ವತಿಯನ್ನ ಪೂಜಿಸಲು ಬೆಳಿಗ್ಗೆ 7:14 ಮಧ್ಯಾಹ್ನ 12:25 ಅತ್ಯಂತವಾದ ಶುಭ ಮುಹೂರ್ತವಾಗಿದೆ. ಸರಸ್ವತಿ ವಿದ್ಯಾಮಂತ್ರ ಹೀಗಿರುತ್ತದೆ: ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕಲಿಷ್ಟಾಮಿ ಸಿದ್ಧಿರ್ಭವತು ಮೇ ಸದಾ.
ಇನ್ನು ಸುಲಭವಾಗಿ ಹೇಳಬಹುದಾದಂತಹ ಸರಸ್ವತಿ ಮಂತ್ರ, ಯಾದೇವಿ ಸರ್ವಭೂತೇಷು ವಿದ್ಯಾರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ಸರಸ್ವತಿಯ ಮಂತ್ರವನ್ನು ನಾವು ಪಠಿಸುವುದರಿಂದ ಆತ್ಮಸ್ಥೈರ್ಯ ಹೆಚ್ಚಿಸುತ್ತದೆ. ಹಾಗೆ ದೇಹ ಮನಸ್ಸು ಶುದ್ಧವಾಗುತ್ತದೆ, ಮಾತಿನ ದೋಷಗಳಿಂದ ಮುಕ್ತಿ ದೊರೆಯುತ್ತದೆ. ವಸಂತ ಪಂಚಮಿಯ ದಿನ ವಿಶೇಷವಾಗಿದ್ದು, ಈ ದಿನ ಅಕ್ಷರಾಭ್ಯಾಸ ಮಾಡಿದರೆ, ಅಂದರೆ 1 ವರ್ಷದಿಂದ 5 ವರ್ಷದೊಳಗಿನ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿದರೆ ಶಿಕ್ಷಣ ಕ್ಷೇತ್ರದಲ್ಲಿ ಮಕ್ಕಳು ಉತ್ತಮವಾದ ಪ್ರಗತಿಯನ್ನು ಸಾಧಿಸುತ್ತಾರೆ. ವಸಂತ ಪಂಚಮಿಯ ದಿನದಂದು ನಾವು ಸರಸ್ವತಿಯನ್ನು ಪೂಜಿಸುವುದರಿಂದ ನಮಗೆ ಯಾವ ಯಾವ ಫಲಗಳು ಸಿಗುತ್ತವೆ ಅಂತ ನೋಡೋಣ ಸ್ನೇಹಿತರೆ. ನಾಳೆ ವಸಂತ ಪಂಚಮಿ ವಿದ್ಯಾರ್ಥಿಗಳಿಗೆ ವಿಶೇಷವಾದ ದಿನವಾಗಿರುತ್ತದೆ. ಏಕಾಗ್ರತೆ ಹೆಚ್ಚಿಸುವುದಲ್ಲದೆ ಜ್ಞಾನ ವೃದ್ಧಿಯಾಗುತ್ತದೆ. ನಾಳೆ ವಸಂತ ಪಂಚಮಿಯ ದಿನದಂದು ಶಾರದಾ ದೇವಿಯನ್ನು ನಾವು ಪೂಜಿಸುವುದರಿಂದ ಮಾತಿನ ಶಕ್ತಿ ಅಥವಾ ವಾಕ್ಚಾತುರ್ಯ ಸುಧಾರಿಸುತ್ತದೆ ಹಾಗೂ ಕಲೆ ಸಿದ್ಧಿಸುತ್ತದೆ. ನಾಳೆ ವಸಂತ ಪಂಚಮಿಯ ದಿನದಂದು ಅಕ್ಷರಾಭ್ಯಾಸ ಮಾಡಲು ಅತ್ಯಂತ ಶುಭ ದಿನವಾಗಿರುತ್ತದೆ. ಸಂಗೀತ, ನೃತ್ಯ, ಕಲೆಯಂತಹ ಕಲೆಗಳಲ್ಲಿ ಆಸಕ್ತಿ ಇರುವವರು ವಸಂತ ಪಂಚಮಿಯ ದಿನದಂದು ಸರಸ್ವತಿಯನ್ನು ಪೂಜಿಸುವುದರಿಂದ ಸಿದ್ಧಿಯನ್ನು ತಂದುಕೊಡುತ್ತದೆ. ನಾಳೆ ವಸಂತ ಪಂಚಮಿಯ ದಿನದಂದು ಸರಸ್ವತಿ ದೇವಿಯನ್ನು ನಾವು ಪೂಜಿಸುವುದರಿಂದ ಜೀವನದ ಉದ್ದಕ್ಕೂ ಅವರ ವಿದ್ಯೆ ಮತ್ತು ಜ್ಞಾನ ಕೈ ಹಿಡಿದು ನಡೆಸುತ್ತದೆ ಎಂದು ಹೇಳಲಾಗುತ್ತದೆ. ನಾಳೆ ಶುಕ್ರವಾರ ವಸಂತ ಪಂಚಮಿಯ ದಿನ ವಿಶೇಷವಾಗಿರುವುದರಿಂದ ಹೊಸ ವ್ಯಾಪಾರ ಮಾಡುವಂಥವರು, ಗೃಹ ಪ್ರವೇಶ, ಅನ್ನಪ್ರಸಾದದಂತಹ ಮಾಡುವಂತಹ ಶುಭ ಕಾರ್ಯಗಳಿಗೆ ಈ ದಿನ ಶುಭವಾಗಿರುತ್ತದೆ. ವಸಂತ ಪಂಚಮಿಯು ಜ್ಞಾನದೇವತೆ ಸರಸ್ವತಿಯ ಜನ್ಮದಿನವಾಗಿರುವುದರಿಂದ ಅಕ್ಷರಾಭ್ಯಾಸ, ಸಂಗೀತ, ಕಲೆಗಳಿಗೆ ಅತ್ಯಂತ ಶುಭ ದಿನವೆಂದು ಪರಿಗಣಿಸಲಾಗುತ್ತದೆ. ನಾಳೆ ವಸಂತ ಪಂಚಮಿಯ ದಿನದಂದು ಸರಸ್ವತಿಯನ್ನು ಪೂಜೆ ಮಾಡಿ ಮಕ್ಕಳಿಗೆ ಪೆನ್ನು, ಪುಸ್ತಕ, ಪೆನ್ಸಿಲಿನಂತಹ ವಸ್ತುಗಳನ್ನು ದಾನ ಮಾಡಲಾಗುತ್ತದೆ. ಓದುವ ವಿದ್ಯಾರ್ಥಿಗಳಿಗೆ ಪುಸ್ತಕ, ಪೆನ್ನು, ಪೆನ್ಸಿಲು ಇಂತಹ ವಸ್ತುಗಳನ್ನು ನಾವು ನಾಳೆ ವಸಂತ ಪಂಚಮಿಯ ದಿನದಂದು ದಾನ ಮಾಡುವುದರಿಂದ ಸರಸ್ವತಿಯ ಅನುಗ್ರಹ ಲಭಿಸುತ್ತದೆ ಎಂದು ನಂಬಲಾಗುತ್ತದೆ. ನಾಳೆ ಶುಕ್ರವಾರ ವಸಂತ ಪಂಚಮಿ ವಿಶೇಷ ದಿನವಾಗಿದ್ದು 1 ವರ್ಷದಿಂದ 5 ವರ್ಷದ ಒಳಗಿನ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಕಲಿಸುವಂತಹ ಒಳ್ಳೆ ಶುಭಕರವಾದ ದಿನವಾಗಿರುತ್ತದೆ. ಪ್ರತಿಯೊಬ್ಬರ ಮಕ್ಕಳಿಗೂ ಸರಸ್ವತಿ ತಾಯಿ ಕಾಪಾಡಲಿ, ಅವರಿಗೆ ಜ್ಞಾನ, ಬುದ್ಧಿ, ಒಳ್ಳೆಯ ಗುಣಗಳನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಂತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಕೊಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದಲ್ಲಿ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಇಂಥದೇ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ.